ईशं वन्दे भवग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां देवं नारायणं नत्वा सर्वदोषविवर्जितं नारायणं गीता तात्पर्यमुच्यते अनन्यचेता सततं यो मां स्मरति नित्यशः तस्याहं सुलभः पार्थ नित्ययुक्तस्य योगिनः अनन्यचेताः ಆ, ಬೇರೆ ಕಡೆ ಮನಸ್ಸಿಡದಂತಹ ಮಂದಿ ಸತತಂ ನಿರಂತರವಾಗಿ ಯಾರು ನನ್ನನ್ನು ಬಿಡದೆ ಚಿಂತಿಸುತ್ತಾರೋ ನಿತ್ಯಶಃ ಸತತಂ ಸತತಂ ಅಂದ್ರೆ ಕಾಲದಿಂದ ನೈರಂತರ್ಯ ಆ, ಆ, ಅಂದ್ರೆ ಮಧ್ಯದಲ್ಲಿ ಒಂದ್ಸರ್ತಿ ಕೂತ್ರೆ ಆ ಕಾರ್ಯ ಮುಗಿಯುವ ತನಕ ಬಿಡದೆ ಅದರಲ್ಲೇ ಗಮನ ಇಟ್ಟು ಮಾಡುದು. ನಿತ್ಯಶಃ ಅಂದ್ರೆ ಇದು ರೊಟೀನ್. ಈಗ ಯಾಕೆಂದ್ರೆ ರಾತ್ರಿ ನಿದ್ದೆ ಮಾಡಿದಾಗ ಸ್ಮರಣೆ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಆಗದು ಬಿಟ್ಟು ಹೋಗುತ್ತೆ. ಆ ಸಮಯದಲ್ಲಿ ಸತತಂ ಬಿಡದೆ, ಆಮೇಲೆ ಮತ್ತೆ ಮರು ದಿವಸಕ್ಕಾಗುವಾಗ ಕೆಲವೊಮ್ಮೆ ಶುರುವಾಗುತ್ತೆ ಸಂಕಲ್ಪ. 2 ದಿವಸ ಆಗುತ್ತೆ, 3ನೇ ದಿವಸ ಏನೋ ಒಂದು ಸಣ್ಣ ಕೆಲಸ ಬರುತ್ತೆ, ತುಂಬಾ ಇಂಪಾರ್ಟೆಂಟು, ಅದು ಬಿಡ್ಲಿಕ್ಕೆ ಆಗಲ್ಲ ಅಂತ ಶುರುವಾಗುತ್ತೆ. ಅದು ಮರು ದಿವಸಕ್ಕೆ ಮತ್ತೆ ಹಾಗೆ ಮುಂದುವರೆದು ವರೆದು ಆ ಕೆಲಸ ಮತ್ತೆ ಸಂಕಲ್ಪ ಮಾಡಿದ್ದೇ ಮರೆತು ಹೋಗ್ಬಿಡುತ್ತೆ. ಅಷ್ಟು ನಾವು ಬ್ಯುಸಿ ಆಗ್ಬಿಡ್ತೇವೆ ಯಾವುದೋ ಒಂದು ಬೇರೆ ಕೆಲಸದಲ್ಲಿ. ಹಾಗಾಗದೆ ನಿತ್ಯಶಃ ಡೈಲಿ ರೊಟೀನ್ ಅನ್ನೋದನ್ನೇ ಯಾವತ್ತೂ ತಪ್ಪಿಸಬಾರ್ದು. ಯಾವುದೋ ಒಂದು ಸಂಕಲ್ಪ ಮಾಡಿದ್ಮೇಲೆ ನಮ್ಮ ಮಾತನ್ನು ನಾವೇ ತಪ್ಪಿಸಿದ ಹಾಗಾಗತ್ತೆ. ಅದೇ ವಾಗ್ದೋಷ ಅಂತ ಎಷ್ಟೋ ಸರ್ತಿ ನಮಗೆ ಕಾಣುವಂಥದ್ದು. ನಿತ್ಯಶಃ ಆದ್ರೆ ಒಬ್ಬ ಸಜ್ಜನ ಅನನ್ಯ ಚೇತಸ್ಕನಾಗಿ ಯಾರು ನಿರಂತರವಾಗಿ ನನ್ನನ್ನು ಸ್ಮರತಿ ಅವನಿಗೆ ನಾನು ಸುಲಭ. ಯಾವಾಗ ಒಂದು ಕಾರ್ಯಭಾರದಲ್ಲಿ ನೈರಂತರ್ಯ ಇರುತ್ತೆ ಅವನಿಗೆ ನಾನು ಸುಲಭದಲ್ಲಿ ಸಿಗ್ತೇನೆ. ನಮ್ಗೇನಂದ್ರೆ 1 ದಿವಸ ಮಾಡಿ 5 ದಿವಸ ಬಿಟ್ಟು ಮತ್ತೊಂದು ದಿವಸ ನೆನಪಾದಾಗ ಮಾಡಿ ಮತ್ತೊಂದು ದಿವಸ ಬಿಟ್ಟು ನಾವು ಎಷ್ಟೇ ವರ್ಷಾನುಗಟ್ಲೆ ಮಾಡ್ತಾ ಇದ್ದೇವೆ. ಆದರೂ ನಮಗೆ ಏನು ಅಂತ ಒಂದು ಅಧ್ಯಾತ್ಮದಲ್ಲಿ ಇದ್ದದ್ದಕ್ಕೆ ಲಾಭ ಆಯ್ತು, ಏನೋ ಸಮಾಧಾನ ಇತ್ತು, ಏನೋ ಒಂದು ಖುಷಿ ಇದೆ ಅಂತ ಏನು ಹೇಳ್ಕೊಳ್ಳಿಕ್ಕಿರುವುದಿಲ್ಲ. ಆದ್ರೆ ಭಗವಂತನ ಪ್ರಜ್ಞೆ ಇದ್ದವನಿಗೆ ಅದು ಯಾವುದನ್ನು ಬಯಸಿ ಮಾಡುವುದಲ್ಲ, ಆದ್ರಿಂದ ಸುಲಭ. ಅವನಿಗೆ ಸುಖೇನ ಲಭ್ಯ, ಸುಲಭದಲ್ಲಿ ಸಿಗ್ತಾನೆ. ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ, ನಿತ್ಯಯುಕ್ತಸ್ಯ ನಿರಂತರ ದೇವರ ನೆನಪು, ಎಚ್ಚರ, ಪ್ರೀತಿ ಇದ್ದೇ ಇರುತ್ತೆ. ಯಾವತ್ತೂ ಅವನದನ್ನ ಕಳ್ಕೊಳ್ಳೋದಿಲ್ಲ. ನಿತ್ಯ ಯೋಗ ಅಂತ ಅನ್ನೋದು ಯಾವಾಗ್ಲೂ ಅಂದ್ರೆ ಒಂದೊಂದು ದಿವಸ ಒಂದೊಂದ್ ತರದ ಸಮಸ್ಯೆ ಬರ್ತಾ ಇರುತ್ತೆ. ಆಗ ಒಂದೊಂದ್ ತರದ ಉಪಾಯದಿಂದ ಅದನ್ನ ಹಿಂದೆ ತರಬೇಕು ಮನಸ್ಸನ್ನ. ಎಲ್ಲವನ್ನು ಒಂದೇ ತರ ಮಾಡಿ ನಾವು ಎಲ್ಲಾ ತಲೆಗೆ ಒಂದೇ ಟೊಪ್ಪಿಗೆ ಹೊಲ್ದಾಗ ಆಗುದಿಲ್ಲ. ಆಯಾ ವ್ಯಕ್ತಿಗಳ ತಲೆ ದೊಡ್ಡದಾದ್ರೆ ಬಟ್ಟೆ ದೊಡ್ಡದು ಮಾಡ್ಬೇಕಾಗುತ್ತೆ, ಜಾಸ್ತಿ ಮಾಡ್ಬೇಕಾಗುತ್ತೆ ಬಟ್ಟೆ ಹೊಲಿಯುವುದು. ತಲೆ ಚಿಕ್ಕದಾದಾಗ ಬಟ್ಟೆಯನ್ನು ಉಳಿಸಿ ಇನ್ನೇ ಅದಕ್ಕೆ ಉಪಯೋಗ ಆಗುತ್ತೆ ಅಂತ ಅದನ್ನ ಕತ್ತರಿಸಿ ಅಥವಾ ಒಳಗೆ ಮಡಚಿ ಅದರ ಸೈಜು ಚಿಕ್ಕದು ಮಾಡ್ಬೇಕಾಗುತ್ತೆ. ಹಾಗೆ ನಿತ್ಯ ಯೋಗ ಅಂದ್ರೆ ನಿತ್ಯೋಪಾಯವತಃ. 1 ದಿವಸ ಉಪಾಯ ಮಾಡಿ ಆಯ್ತು, ನಾಳೆಯಿಂದ ಅದೇ ಉಪಾಯದಿಂದ ಅದೇ ತಾನಾಗಿ ಮುಂದುವರಿಯತ್ತೆ, ಆಗುದಿಲ್ಲ. ಮತ್ತೆ ಮರುದಿವಸ ಮತ್ತೊಮ್ಮೆ ಅದರ ದಾರಿ ಕೆಡುವ ಸ್ಥಿತಿ ಬಂದಾಗ ಇನ್ನೊಂದು ರೀತಿ ಅದನ್ನ ನಿಯಂತ್ರಣ ಮಾಡ್ಬೇಕಾಗುತ್ತೆ, ಅಥವಾ ಅದಕ್ಕೆ ಚೂರು ತಿಳಿ ಹೇಳ್ಬೇಕಾಗತ್ತೆ, ಎಚ್ಚರದಲ್ಲಿ ಇರುವಂತ ಜಾಗ್ರತೆ ಹೇಳ್ಬೇಕಾಗತ್ತೆ. ಇದೆಲ್ಲ ನಿತ್ಯಯುಕ್ತಸ್ಯ ಅನ್ನೋದು ತುಂಬಾ ಒಳ್ಳೆ ಮಾತು ಅದು. ಆದ್ರೆ ನಮ್ಗೆ ಎಷ್ಟೋ ಸರ್ತಿ ಕಂಗಾಲಾಗುವಂತ ಮಾಡುತ್ತೆ. ನಿನ್ನೆ ಎಲ್ಲ ಮಾಡಿತ್ತಲ್ಲ ಮತ್ತ್ಯಾಕೆ ಇವತ್ತು ಹೀಗಾಯ್ತು? ನಿನ್ನೆ ಮಾಡಿದ್ ನಿನ್ನೆಗಾಯ್ತು, ನಿನ್ನೆ ಉಂಡದ್ ನಿನ್ನೆಗಾಗ್ಲಿಲ್ವಾ? ಇವತ್ ಮತ್ತೆ ಬೇರೆ ಉಣ್ಬೇಕಲ್ವಾ? ಮತ್ತೆ ಹೊಸ ಹಸಿವು ಆಗುತ್ತಲ್ವಾ? ಹಾಗೆ ಮನಸ್ಸು ಕೂಡ ನಿನ್ನೆದ್ದು ತಿಂದಾದ್ಮೇಲೆ ಮತ್ತೆ ಹೊಸ ಮನಸ್ಸು ಹುಟ್ಟಿತಲ್ವಾ? ಆ ಆಹಾರದಲ್ಲಿ ಏನೇನೋ ಅವ್ಯವಸ್ಥೆ ಇತ್ತಲ್ವಾ? ಆ ಅವ್ಯವಸ್ಥೆಯನ್ನು ಇವತ್ತು ಮತ್ತೆ ಅದು ತೋರಿಸ್ಬೇಕಲ್ವಾ? ತೋರಿಸಿದ್ರೆ ಮತ್ತೆ ನಮಗೆ ಅಂತದ್ದೇ ಒಂದು ದಾರಿ ಕೆಡುವ ಪ್ರಸಂಗ ಬಂದೇ ಬರುತ್ತೆ. ಅಂತಹ ಯೋಚನೆಯ ಹಿನ್ನೆಲೆ ಇದ್ರೆ ಮಾತ್ರ ನಿತ್ಯೋಪಾಯವತಃ ಅನ್ನೋದು ಏನು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ
ಪ್ರತಿ ದಿವಸ ಹೊಸ ಹೊಸದ ತರದ ಪ್ರಾಬ್ಲಮ್, ಹೊಸ ಹೊಸ ತರದ, ಅಂದ್ರೆ ಒಂದ್ಸತಿ ರೊಟೀನ್ ಅಭ್ಯಾಸ ಚೆನ್ನಾಗಿ ಆದ್ಮೇಲೆ ಆಮೇಲೆ ಅದು ಕೂತ ತಕ್ಷಣ ಏಕಾಗ್ರತೆ ಬರುತ್ತೆ. ಕೂತ ತಕ್ಷಣ ಯಾವ್ದಕ್ಕೋಸ್ಕರ ಕೂತಿದ್ದೀವೋ ಅದನ್ನ ಮುಗಿಯೋ ತನಕ ಬೇರೆದರ ಬಗ್ಗೆ ಯೋಚನೆ ಮಾಡಲ್ಲ. ಆದ್ರೂ ಕೆಲವೊಂದ್ ಸರ್ತಿ ಅಪರೂಪಕ್ಕೆ ಹೊಸ ತರದ ಸಮಸ್ಯೆ ಎದುರು ಆಗುತ್ತೆ, ಇಲ್ಲ ಅಂತಿಲ್ಲ. ಅಭ್ಯಾಸ ಇದ್ದವನು ಏನು ಮನಸ್ಸನ್ನ ಒಂದ್ಸರ್ತಿ ಗೆದ್ದ ಮೇಲೆ ಆಮೇಲೆ ಅವನಿಗೆ ಯಾವತ್ತೂ ಕೂಡ ಚಾಂಚಲ್ಯವೇ ಬರುವುದಿಲ್ಲ ಅಂತೇನಿಲ್ಲ. ಆ, ಆಹಾರ ಅಂತ ಅನ್ನೋದು ಕಣ್ಣಿನಿಂದ, ಮೂಗಿನಿಂದ, ಕಿವಿಯಿಂದ, ಬಾಯಿಯಿಂದ ಮುಟ್ಟಿದ್ರಿಂದ ಹೀಗೆ 100 ತರದ ಆಹಾರ ಇದೆ. ಹಾಗಾಗಿ 100 ತರದ ಪ್ರಭಾವಗಳು ಇರ್ತವೆ. ಆಗ ಸ್ವಭಾವಕ್ಕೆ ಸ್ವಲ್ಪ ತೊಡಕುಂಟಾದಾಗ ಮತ್ತೆ ನಿತ್ಯೋಪಾಯವತಃ ನಿರಂತರ ಆ ಎಚ್ಚರ, ಆ ಸಿದ್ಧತೆ, ಕ್ಲೀನ್ ಅಂದ್ರೆ ಈಗ ಅಭ್ಯಾಸ ಆದ್ಮೇಲೆ ಕ್ಲೀನ್ ಇರ್ಬೇಕಾಗಿಲ್ಲ ಅಂತೇನಿಲ್ಲ. ಅದು ಯಥಾ ಪ್ರಕಾರ ಅಭ್ಯಾಸ ಆಗಿ ಎಲ್ಲಿ ಕೂತ್ರು ಅವನಿಗೆ ಧ್ಯಾನದ ಸ್ಥಿತಿಗೆ ಹೋಗುತ್ತೆ ಅಂತಂದ್ರೆ ಅವ್ನು ಕೂಡೋ ಜಾಗ ಕ್ಲೀನ್ ಇಟ್ಕೊಳ್ಬೇಕು, ಉಡೋ ಬಟ್ಟೆ ಯೋಚನೆ ಮಾಡ್ಬೇಕು ಅದ್ರ ಬಗ್ಗೆ. ಆದ್ರೆ ಧ್ಯಾನದಲ್ಲೇ ಇದ್ದದ್ರಿಂದ ಅವನಿಗೆ ತನ್ನ ಪರಿಸರದ ಬಗ್ಗೆ ಎಚ್ಚರ ಇಲ್ಲ ಅಂದ್ರೆ ಅದು ಬೇರೆ. ಧ್ಯಾನದಿಂದ ಎಚ್ಚರಗೊಂಡ ಮೇಲಾದ್ರೂ ಮತ್ತೆ ಅವನು ಅದನ್ನ ತನ್ನ ಶುಚಿತ್ವವನ್ನ ಅಥವಾ ತನ್ನ ಸುತ್ತಲಿನ ವ್ಯವಸ್ಥೆಯನ್ನ ಸರಿ ಮಾಡ್ಕೊಳ್ತಾನೆ. ಮಾಡ್ಕೊಂಡಾಗ ಅದು ಕೆಲವೊಮ್ಮೆ ಬೇಕು ಅಂತ ಅವರಿಗೆ ತಮ್ಮ ಸುತ್ತ ಯಾರು ಸುಳಿಬಾರದು, ತಮ್ಮನ್ನ ಯಾರು ಮಾತಾಡಿಸಬಾರದು ಅಂತ ಅನ್ನೋದಕ್ಕೋಸ್ಕರ ಹೊರಗಿನ ಕೊಳೆಯನ್ನ ಕೆಲವೊಮ್ಮೆ ಅವಧೂತರು ವ್ಯಕ್ತಪಡಿಸುವುದಿದೆ. ಆದ್ರೆ ಅದರ ಉದ್ದೇಶ ಅವರಿಗೆ ಪ್ರಜ್ಞೆ ಇಲ್ಲದೆ ಮಾಡುವುದಲ್ಲ, ಇದ್ದೇ ಬೇಕು ಅಂತ ಬಿಡುದು. ಅದಿದ್ರೂ ಕೂಡ ತಾನು ತನ್ನ ಸ್ಥಿತಿಗತಿಯನ್ನ ಕಾಪಾಡಿಕೊಳ್ತೇನೆ ಅಂತ ಎಚ್ಚರದಲ್ಲಿದ್ದಾಗ ಹಾಗಾಗತ್ತೆ. ಹಾಗಾಗಿ ಪರಿಪೂರ್ಣವಾದ ಯೋಗ, ಯೋಗಿನಃ ಅಂತಂದ್ರೆ ಭಗವಂತನ ಪೂರ್ಣತೆಯನ್ನ ಅರ್ಥ ಮಾಡಿಕೊಂಡವ. ಯೋಗ ಅಂತಂದ್ರೆ ಇವತ್ತು ಯೋಗಿ ಅಂತ ನಾವೇನ್ ಅನ್ಕೊಳ್ಳೋದು, ಒಂದು ಹೆಸರಿಟ್ಕೊಳ್ಬೇಕು ಯೋಗಿ ಅಂತ. ಇಲ್ಲ ಅವನೊಂದಿಷ್ಟು ಕೈಕಾಲು ಸೊಟ್ಟಾಗೆ ನೆಟ್ಟಗೆ ಮಾಡ್ಲಿಕ್ಕೆ ಸುಲಭದಲ್ಲಿ ಅಭ್ಯಾಸ ಇರೋನಾಗಿರ್ಬೇಕು, ಅವನಲ್ಲ. ಅದಕ್ಕೆ ಪರಿಪೂರ್ಣ ಯೋಗ ಅಂತ ಶಬ್ದ ಬಳಸಿದ್ರು. ಪ್ರಾಣಾಯಾಮ, ಸದಾಚಾರ, ವಿಚಾರ, ಕೂತಾಗ ಇಂದ್ರಿಯಗಳ ಮೇಲಿನ ಜಯ, ಆಸನ ಜಯ, ಪ್ರಾಣ ಜಯ, ಜಿತಶ್ವಾಸ, ಜಿತಸಂಗ. ಎಲ್ಲದಕ್ಕಿಂತ ಬಹಳ ಮುಖ್ಯ ಯೋಗ ಪೂರ್ಣ ಆಗುದು ಯಾವಾಗ ಅಂದ್ರೆ ಜಿತಸಂಗ. ಬೇಡವಾದದ್ರ ಬಗ್ಗೆ ಮನಸ್ಸು ಓಡದಂತೆ ನಿಯಂತ್ರಣ ಮಾಡ್ಲಿಕ್ಕೆ ಬಂತು ಅಂತ ಅಂದ್ಮೇಲೆ ಅವನು ಯೋಗಿ. ಅಲ್ಲಿ ತನಕ ತೋರಿಸ್ಕೊಳ್ಳಿಕ್ಕೆ ಯೋಗ ಸರ್ಟಿಫಿಕೇಟ್ ಇದೆ, 5-6 ವರ್ಷ ಅಭ್ಯಾಸ ಮಾಡಿದ್ದಾರೆ ಇಂಥ ಸಂಸ್ಥೆಯಲ್ಲಿ, ಅವ್ರು ಚೆನ್ನಾಗಿ ಕೈಕಾಲೆಲ್ಲ ಅಲ್ಲಾಡಿಸ್ತಾರೆ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬೇರೆಯವರಿಗೂ ಅಂತ ಆರೋಗ್ಯ ತಂದು ಕೊಡುವಷ್ಟು ಅವರಿಗೆ ಯೋಗದ ಟೆಕ್ನಿಕ್ಗಳು ಗೊತ್ತಿವೆ, ಎಲ್ಲ ಸರಿ. ಆದ್ರೆ ಅದು ಯೋಗಿ ಅಂತ ಕೃಷ್ಣ ಹೇಳಿದ ಯೋಗಿ ಅಲ್ಲ. ಅದೆಲ್ಲ ಲೋಕದಲ್ಲಿ ನಮ್ಗೆ ಹೊಟ್ಟೆಪಾಡಿಗೋಸ್ಕರ ಮಾಡುವ ಯೋಗ, ಅಥವಾ ಸಾಮಾಜಿಕ ಸೇವೆ ಅಂತಾನೂ ಇಟ್ಕೊಳ್ಬಹುದು, ತಪ್ಪೇನಿಲ್ಲ. ಆ ಯೋಗ ಮಾಡುವುದೇ ಮಹಾ ಅಪರಾಧ, ಅದು ಗೊತ್ತಿಲ್ಲ ಅಂದ್ರೆ ವೇಸ್ಟು, ಹಾಗಲ್ಲ. ಅದು ಲೆವೆಲ್ ತುಂಬಾ ಕಮ್ಮಿ ಇದೆ, ಕೃಷ್ಣ ಹೇಳಿದ ಲೆವೆಲ್ಗೆ ಹೋಗಿಲ್ಲ ಅದು ಅಂತ ಅಷ್ಟೇ ಅರ್ಥ. ಹಾಗಾಗಿ ಅನನ್ಯ ಚಿಂತಕನಾದ, ನಿರಂತರವಾಗಿ ಭಗವಂತನನ್ನೇ ದಿನನಿತ್ಯವೂ ಬಿಡದೆ ಚಿಂತಿಸುವ ವ್ಯಕ್ತಿಗೆ ನಾನು ಓ ಪಾರ್ಥನೆ ಸುಲಭ ಇದ್ದೇನೆ, ಬೇಗ ಸಿಗ್ತೇನೆ. ಯಾಕೆಂದ್ರೆ ಅವನು ನಿತ್ಯ ಹೊಸ ತರದ ಸಮಸ್ಯೆಗಳು ಬಂದಾಗ ಅದಕ್ಕೆ ಹೊಸ ತರದ ಉತ್ತರಗಳನ್ನು ಕಂಡುಹಿಡಿಯುವಷ್ಟು ಉಪಾಯ ಬಲ್ಲವನಾಗಿದ್ದಾನೆ, ಮತ್ತು ಯೋಗದ ನಿಜವಾದ ಎತ್ತರವನ್ನ ಏರಿದ್ದಾನೆ. ಯಾವೆಲ್ಲ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಾದಿಗಳನ್ನು ಹೇಳಿದ್ದಾರೋ ಅಂಥ ಎಲ್ಲ ಅಷ್ಟಾಂಗ ಯೋಗಗಳನ್ನ ಬಲ್ಲವನಾಗಿದ್ದಾನೆ. ಅದರಿಂದಾಗಿ ಅವನನ್ನ ಸರಿ, ಅಲ್ಲಿಗೆ 14ನೇ ಶ್ಲೋಕದ ಭಾಗ ಮುಕ್ತಾಯ ಆಯಿತು. 15ನೇ ಶ್ಲೋಕದಲ್ಲಿ 15, ಈಗ 14 ಆಗಿದೆ, ನೀವು 25ರಲ್ಲಿ ಇದ್ದೀರಿ. ಅಲ್ಲೇ ಇತ್ತಲ್ಲ, ಚೇಂಜ್ ಯಾಕೆ ಮಾಡಿದ್ರಿ? ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ಪುನರ್ಜನ್ಮ ಇದು ಆ, ಬಹಳ ಜನಕ್ಕೆ ಇವತ್ತು ದೊಡ್ಡ ಗೊಂದಲ ಇದೆಯಾ. ನಾವು ಇದು ಒಂದೇ ಲೈಫ್ ಅಂತ ಅನ್ಕೊಂಡು ಬದುಕ್ತಾ ಇದ್ದೀವಿ, ಇಲ್ಲೇ ಹೇಗ್ ಸುಖವಾಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ಉಳಿದವರಲ್ಲೆಲ್ಲ ಈ ಪುನರ್ಜನ್ಮದ ಕಲ್ಪನೆ ಇಲ್ಲ. ಬೌದ್ಧರಲ್ಲಿದೆ,
ಈಗಿಲ್ಲ ಅಂತಾರಷ್ಟೇ. ಬೌದ್ಧರಲ್ಲಿ ಜಾತಕದ ಕಥೆಗಳು ಅಂತ ನೀವು ಓದಿದ್ರೆ, ಅವನು ಹೋದ ಜನ್ಮದಲ್ಲಿ ನಾನು ಹೀಗಿದ್ದೆ, ಅದಕ್ಕೆ ನಾನು ಈಗ ಈ ತರ ಆಗ ಕಷ್ಟಪಟ್ಟದ್ದೆಲ್ಲ ಪರಿಹರಿಸಿಕೊಂಡು ಈಗ ಬುದ್ಧನಾಗಿದ್ದೇನೆ ಅಂತ ನೂರಾರು ಕಥೆ ಇದೆ. ಇನ್ನುಳಿದಂತೆ ಬೇರೆ ಧರ್ಮಗಳಲ್ಲೂ ಇತ್ತು. ಅವರು ಅದನ್ನು ಈಗ ಯಾರು ತಮ್ಮ ಆ, ಪ್ರಾರ್ಥನಾಲಯಕ್ಕೆ ಬರುವುದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದರ ಅಮೆಂಡ್ಮೆಂಟ್ ಮಾಡಿ ಇಲ್ಲ ಅಂತ ಮಾಡಿ. ಯಾಕಂದ್ರೆ ಅವರಿಗೆ ಅದು ವ್ಯವಹಾರ, ಸತ್ಯ ಬೇಕಿಲ್ಲ. ಪುನರ್ಜನ್ಮ ಉಂಟಾ ಇಲ್ವಾ, ಸತ್ಯ ಬೇಡ ನಮಗೆ. ನಮ್ಗೆ ಈಗ ನಮ್ಮ ದಾನದ ಪೆಟ್ಟಿಗೆ ತುಂಬಬೇಕು, ಪಾಪದ ದೇಶಗಳಿಗೆ ಅದನ್ನು ಕೊಟ್ಟು ಆ ದೇಶವನ್ನ ಲಗಾಡಿ ತೆಗಿಬೇಕು. ಇಷ್ಟೇ ಉದ್ದೇಶದಿಂದ ಅವರು ತಮ್ಮ ಧರ್ಮವನ್ನು ಆಚರಿಸುವುದು ಹೊರತು ಧರ್ಮವನ್ನು ಆಚರಿಸಬೇಕು ಅಂತಲ್ಲ. ಅಥವಾ ಭಗವಂತನ ಪ್ರೀತಿಗಾಗಿ ಮೋಕ್ಷ, ಪ್ರಾರ್ಥನೆ, ಪರಿಪೂರ್ಣತೆ, ನಿರ್ವಿಣ್ಣವಾಗಿ ಇರುವ ಜಗತ್ತನ್ನ ಸರಿ ಸ್ಥಿತಿಗೆ ತರಬೇಕು, ಈ ಯಾವ ಕಲ್ಪನೆಗಳು ಇಲ್ಲದೆ ವ್ಯವಹಾರ ದುಡ್ಡಿನ ಹಿಂದೆ ಅಥವಾ ಪ್ರತಿಷ್ಠೆಯ ಹಿಂದೆ ಬಿದ್ದದ್ದಷ್ಟೇ ಬಿಟ್ರೆ, ಅದಕ್ಕೋಸ್ಕರನೇ ಪ್ರಾಮಾಣಿಕವಾಗಿ ಅಲ್ಲಿ ಓದಿ ಬೇಜಾರಾದವರೆಲ್ಲ ಭಾರತದ ಕಡೆ ತಿರುಗ್ತಾರೆ. ನಾವಿಲ್ಲಿ ದಡ್ರ ತರ ಅಲ್ಲಿ ಚೆನ್ನಾಗಿದೆ, ಅಲ್ಲಿ ಫ್ರೆಶ್ ಇದೆ, ಅಲ್ಲಿ ಫ್ರೀಡಮ್ ಇದೆ, ಅಲ್ಲಿ ಇನ್ನೇನೋ ಇದೆ ಅಂತ ನಾವು ಭ್ರಮಿಸಿ ಅಪ್ಸರೆಯರು ಸಿಗ್ತಾರೆ ಅಂತ ಓಡ್ತಾರೆ. ಆದ್ರೆ ಆ ನಿಜವಾಗಿ ಈ ಒಂದು ವಿಷಯ ತಿಳ್ಕೊಂಡ್ರೆ ಆಗ ಎಷ್ಟು ಸ್ಪಷ್ಟವಾಗಿದೆ ಚಿಂತನೆಗಳು, ಭಾರತೀಯ ಚಿಂತನೆಗಳು. ಯಾಕೆಂದ್ರೆ ಪುನರ್ಜನ್ಮ ಒಪ್ಪದೆ ಒಬ್ಬ ಮನುಷ್ಯ ಒಂದೇ ಜೀವನದಲ್ಲಿ ಏನೂ ಮಾಡ್ಲಿಕ್ಕಾಗುದಿಲ್ಲ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಮತ್ತೆ ಎಚ್ಚರಿಸಿದ್ರು, ಅಶಾಶ್ವತಂ ದುಃಖಾಲಯಂ. ಈ ಶರೀರ ಮತ್ತೆ ಜನ್ಮ ಪಡೆಯುವುದು, ಮತ್ತೆ ಒದ್ದಾಡುದು, ಅಯ್ಯೋ ಇದೇನ್ರಿ ಹೀಗೆ, ಮತ್ತೆ ಹೊಸ ಶರೀರ ಬಂದು ಅಲ್ಲಿ ಒದ್ದಾಡುದು ಅಂತಂದ್ರೆ ಇದು ಒಂದು ನಿರಂತರ ಪ್ರಕ್ರಿಯೆ ಆಯ್ತಲ್ವಾ ಅಂದ್ರೆ, ಇಲ್ಲ, ಅದು ಕೂಡ ಶಾಶ್ವತ ಅಲ್ಲ. ಮತ್ತೆ ನೀನು ಒಳ್ಳೆ ಶರೀರ ಪಡಿಲಿಕ್ಕಾಗುತ್ತೆ, ಅದು ಶಾಶ್ವತ ಅಲ್ಲ, ಮತ್ತೆ ಬಿಟ್ಟು ಹೋಗ್ಬೇಕಾಗುತ್ತೆ. ಅದು ಶಾಶ್ವತ ಅಲ್ಲ, ಮತ್ತೆ ಬಿಟ್ಟು ಹೋಗ್ಬೇಕಾಗುತ್ತೆ. ಆದ್ರೆ ಮಾಮುಪೇತ್ಯ ಮತ್ತೆ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಅನ್ನೋದು ದುಃಖಾಲಯ, ಅಶಾಶ್ವತ. ಆದ್ರೆ ಪುನರ್ಜನ್ಮನ ಆಪ್ನುವಂತಿ. ಮಾಮುಪೇತ್ಯ ಪುನರ್ಜನ್ಮನ ಆಪ್ನುವಂತಿ. ಯಾರು? ಮಹಾತ್ಮನಃ. ಪರಮಾತ್ಮನನ್ನು ಮಹಾ ಆತ್ಮ ಅಂತ ತಿಳಿದವರು, ಪರಮಾತ್ಮನನ್ನೇ ತಮ್ಮ ಅಂತರ್ಯಾಮಿಯಾಗಿ ಒಪ್ಪಿಕೊಂಡವರು, ಪರಮಾತ್ಮನಲ್ಲಿ ಅಂದ್ರೆ ಮಹತ್ತಾದವನಲ್ಲಿ ಮನಸ್ಸನ್ನು ಇಟ್ಟವರು. ಮಹತಿ ಆತ್ಮ ಏಷಾಂತೆ. ಮಹತ್ತಾದ ಪರಮಾತ್ಮನಲ್ಲಿ ಮನಸ್ಸು ಯಾರಿಟ್ಟಿದ್ದಾರೋ, ಜೀವನ ಯಾರು ಕೊಟ್ಟಿದ್ದಾರೋ, ಹೃದಯದಲ್ಲಿ ಯಾರು ಇರಿಸಿಕೊಂಡಿದ್ದಾರೋ, ಅವು ಅಭಿಷೇಕ ಅಂತ. ಆ ದುಃಖಾಲಯಂ. ಅವರಿಗೆ, ಮಹಾತ್ಮರಿಗೆ ಈ ಶರೀರ ಅನ್ನೋದು ಈಗ ಸುಖ ಅಂತ ಅನಿಸ್ತಾ ಇದ್ರೆ ಅವರಿಗೆ ದುಃಖಾಲಯ. ಮತ್ತೆ ಮತ್ತೆ ಹುಟ್ಟುವುದು ಅನ್ನೋದು ದುಃಖದ ಮನೆಗೇನೆ ಮತ್ತೊಂದು ಬಾಗಿಲಿಂದ ಬರುವುದು ಅಂತ ಅರ್ಥ. ಅವ್ರು ಈ ಬಾಗಿಲಿಂದ ಹೋಗ್ತಾರೆ, ಓ ತಪ್ಪಿಸ್ಕೊಂಡೆ ಅಂತ ಅನ್ಕೊಂಡು ಹೊರಗೋಗಿ ಇನ್ನೊಂದು ಬಾಗಿಲೊಳಗೆ ಹೋದ್ರೆ ಅದೇ ಮನೆ ಇನ್ನೊಂದು ಬಾಗಿಲಲ್ಲಿ ಹೋದೆಯಾ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿ ಅಂತ ಮೇಲಿನ ಸಂಧಿಯ ವಾತಾಯನದಿಂದ ಒಳಕ್ ಬಂದು ನುಗ್ಗಿ ನಾನು ಇಲ್ಲೇ ಸಿಕ್ಕಾಕೊಳ್ತೇನೆ ಅಂತ ಒದ್ದಾಡುವಂತ ಸ್ಥಿತಿ ಪುನರ್ಜನ್ಮ. ಮಹಾತ್ಮರು ಸಂಸಿದ್ಧಿಂ ಪರಮಾಂ ಗತಾಹ. ಇದರ ಏರುಪೇರು, ಇದರ ಇತಿಮಿತಿ, ಇದರ ಕಷ್ಟ ಸುಖ, ಇದರ ಆಗುಹೋಗುಗಳು ಎಲ್ಲ ಚೆನ್ನಾಗಿ ತಿಳಿದಂತಹ ಮಂದಿ ಪರಮಾಂ ಗತಾಹ ಸಂಸಿದ್ಧಿಂ ಗತಾಹ. ನಾಮುಪೇತ್ಯ ಪರಮಾಂ ಸಂಸಿದ್ಧಿಂ ಗತಾಹ. ನನ್ನನ್ನು ಹೊಂದಿ ಪರಮಾಂ ಸಿದ್ಧಿಂ, ಸಿದ್ಧಿಂಗತಾಹ ಹಿ ತ ಇತಿ ತತ್ರ ಹೇತು. ಅವರು ಸಿದ್ಧಿಯನ್ನು ಪಡೆದಿದ್ದಾರೆ, ಆದ್ರಿಂದಾಗಿ ಮಾಮ ಆಪ್ನುವಂತಿ. ಲೋಕದ ಇತಿಮಿತಿಯನ್ನ ಬಲ್ಲವರಾಗಿದ್ದರಿಂದಾಗಿ ಅವರು ಮಾಂ ಆಪ್ನುವಂತಿ. ಅಂದ್ರೆ ಅದು ಒಂಥರ ಪರಮಾಂ ಸಿದ್ಧಿಂ ಇತೋ ಗತಾಹ ಅನ್ನೋದು ಪರಮಾತ್ಮನನ್ನ ಪಡೀಲಿಕ್ಕೆ ಕಾರಣವಾದಂತಹ ಒಂದು ಮುಖ್ಯ ಅರ್ಹತೆ. ಮಹಾತ್ಮಾನಃ ದೊಡ್ಡ ಮನಸ್ಸುಳ್ಳವರು, ದೊಡ್ಡದರಲ್ಲಿ ಮನಸ್ಸುಳ್ಳವರು. ಅವರ ಮನಸ್ಸೂ ದೊಡ್ಡದು, ದೊಡ್ಡದರಲ್ಲೇ ಮನಸ್ಸಿಟ್ಟವರು ಕೂಡ, ಅಥವಾ ಅವನನ್ನೇ ಅಂತರ್ಯಾಮಿಯಾಗಿ ಒಪ್ಪಿಕೊಂಡವರು. ಆತ್ಮ ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಷ್ಟರ್ಥೂ ಅರ್ಥದಲ್ಲಿ ಈ ಮಹಾತ್ಮ ಶಬ್ದವನ್ನ ಬಳಸ್ಕೊಳ್ಬಹುದು. ಹಾಗಾಗಿ ಸಂಸಿದ್ಧಿಂ ಪರಮಾಂ ಗತಾಹ, ಪರಮಾಂ ಸಂಸಿದ್ಧಿಂ ಗತಾಹ.
ಉತ್ತಮವಾದ ಸಿದ್ಧಿಯನ್ನ ಪಡೆದಂತಹ ಅವರು ಮಾಂ ನನ್ನನ್ನು, ಯಾಕೆ ಪರಮಸಿದ್ಧಿ ಅಂದ್ರು? ಬೇರೆ ಸುಮಾರು ಸಿದ್ಧಿಗಳಿವೆ, ಅದು ಪರಮಸಿದ್ಧಿ ಅಲ್ಲ, ಅದೆಲ್ಲ ಲೋಕಲ್ ಸಿದ್ಧಿಗಳು. ಹೇಳಿದಾಗುತ್ತೆ, ನೋಡಿದ ತಕ್ಷಣ ಮರ ಉರಿದೋಗುತ್ತೆ, ಕೈಯಲ್ಲಿ ಹೀಗಂದ್ರೆ ಅದು ಬಂದ್ಬಿಡುತ್ತೆ, ನೆನ್ಸಿದ್ದೆಲ್ಲ ಸಿಗುತ್ತೆ, ಹೀಗೆ ಏನೇನೋ ನಮಗೆ ಬಯಕೆಗಳು ಅಂದ್ರೆ ಸಿದ್ಧಿ ಆಗ್ಬಿಡುತ್ತೆ. ಹಾಗೆ ಸಿದ್ಧಿ ಆದದ್ದಾದ್ರೆ ಲೋಕದಲ್ಲಿ ನನ್ ಬೇಕಾದ್ದೆಲ್ಲ ಆಯ್ತು ಅಂತ ಅನ್ಕೊಂಡು ಅವ್ನು ಮತ್ತೆ ಆಲೋಚನೆ ಮಾಡದೆ ಬಿಟ್ಬಿಡ್ತಾನೆ ಸಾಧನೆಯ ಬಗ್ಗೆ. ಆದ್ರೆ ಪರಮಸಿದ್ಧಿಯನ್ನ ಪಡೆದವನಾದ್ರೆ ಅವನು ಇದನ್ನು ಯಾವುದನ್ನು ಬಯಸೇ ಇಲ್ಲ ಅಂತ ಅರ್ಥ, ಯಾವುದರ ಬೆನ್ನ ಹಿಂದೂ ಬೀಳಲಿಲ್ಲ ಅಂತ ಅರ್ಥ, ಯಾವುದಕ್ಕೂ ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ ಅರ್ಥ. ಅಂತಹ ಪರಮಸಿದ್ಧಿಯನ್ನ ಪಡೆದಂತಹ ಮಂದಿ ತತ್ರ ಹೇತು, ಅಲ್ಲಿ ಪರಮಾತ್ಮನನ್ನ ಆ ಸೇರುವಲ್ಲಿ ಈ ಪರಮಸಿದ್ಧಿ ಪಡೆಯುವಿಕೆ ಅಂತ ಅನ್ನೋದು ಒಂದು ಮುಖ್ಯ ಕಾರಣವಾಗಿ ನಿಲ್ಲುತ್ತೆ. ಮುಂದೆ ಇದರ ವಿಷಯದಲ್ಲಿ ಸರಿ ಸಂಸಿದ್ಧಿಯನ್ನ ಪಡೆದಾಯ್ತು, ಎಲ್ಲಾ ಕಡೆನೂ ಹೋಗುದು ಬರುದು ಅಂತ ಇದ್ದೇ ಇದೆ. ಯಾಕಂದ್ರೆ ಸ್ವರ್ಗದ ಬಗ್ಗೆ ಹೇಳಿದಾಗ್ಲೂ ಕೂಡ ಪುಣ್ಯ ಖಾಲಿ ಆಯ್ತು ಅಂದ್ರೆ ವಾಪಸ್ ಬರ್ಬೇಕು ಅಂತ ಹೇಳಿದ್ರು. ಇಲ್ಲೂ ಹಾಗೆ ಆಗುತ್ತಲ್ವಾ, ಪುನರ್ಜನ್ಮ ಇಲ್ಲ ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ಅಲ್ಲಿ ಖಾಲಿ ಆದ್ಮೇಲೆ ಮತ್ತೆ ವಾಪಸ್ ಬರ್ಬೇಕಲ್ವಾ. ಈ ಪುನರ್ಜನ್ಮ ಅನ್ನುವುದೇ ಬಹಳ ಇವತ್ತು ಗಂಭೀರವಾಗಿ ಚಿಂತಿಸಬೇಕಾದಂತಹ ಒಂದು ಪ್ರಕ್ರಿಯೆ. ಯಾಕೆಂದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರುವುದ್ರಿಂದ ನಾವು ನದಿ ಹಾಳು ಮಾಡ್ತಾ ಇದ್ದೇವೆ, ಬೆಟ್ಟ ಹಾಳು ಮಾಡ್ತಾ ಇದ್ದೇವೆ, ನಾಳೆಗೆ ಏನು ಅಂತ ದೂರದೃಷ್ಟಿ ಇಲ್ಲದಂತಹ ಒಂದು ದುಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ. ಈ ಪುನರ್ಜನ್ಮದ ವಿಷಯ ಸ್ಪಷ್ಟ ಆದ್ರೆ ಮಾತ್ರ ನಾವು ಬದುಕುವಾಗ ವೇಸ್ಟ್ ಮಾಡಲ್ಲ ಯಾವುದನ್ನು ಕೂಡ. ಯಾಕಂದ್ರೆ ನಾಳೆ ನಮಗೇನೆ ಮತ್ತೆ ಬಂದು ಇದೇ ನೆಲದಲ್ಲಿ ವಾಸಿಸ್ಲಿಕ್ಕಿದೆ, ಇದೇ ಗಾಳಿಯನ್ನು ಕುಡಿಲಿಕ್ಕಿದೆ, ಇದೇ ನೀರಲ್ಲಿ ಮೀಲಿಕ್ಕಿದೆ, ಇದೇ ಆಕಾಶದ ಮಧ್ಯದಲ್ಲಿ ವಾಸ ಮಾಡ್ಲಿಕ್ಕಿದೆ ಅನ್ನೋದು ನಮಗೆ ನೆನಪಿದ್ರೆ, ಅದು ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಮನುಷ್ಯನಾಗಿಯೋ ಬುದ್ಧಿ ಇದ್ದೋ ಬುದ್ಧಿ ಇಲ್ಲದೆಯೋ ಕ್ರಿಮಿಯಾಗಿಯೋ ಕೀಟವಾಗಿಯೋ ಏನೋ ಒಂದು ಯಾವುದೇ ಪ್ರಾಣಿ ಆದ್ರೂ ಕೂಡ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಇತಿಮಿತಿಗಳ ಮಧ್ಯದಲ್ಲಿ ಒದ್ದಾಟ ಇದ್ದೇ ಇದೆ. ಯಾವ ಪ್ರಾಣಿಯೂ ಸುಖಿಗಳಲ್ಲ. ನಮ್ಗೆ ಯಾವಾಗ್ಲೂ ಏನ್ ಅನ್ಸೋದು ಅಂತಂದ್ರೆ ನಮ್ಮ ಆ ಸ್ಥಿತಿ ಮಾತ್ರ ತುಂಬಾ ದೈನ್ಯದಲ್ಲಿರುವಂಥದ್ದು. ಉಳಿದವರಿಗೆ ಮರಗಳಿಗೆ ನೋಡಿ ಸುಮ್ಮನೆ ನಿಂತಿದ್ರೆ ಆಯ್ತು, ಮಳೆ ಬಂದ್ರೆ ಬರುತ್ತೆ, ಹೋದ್ರೆ ಹೋಗುತ್ತೆ ಅಂತ. ನಮಗೆ ಹಾಗೆ ಒಂದು ಅರ್ಧ ಗಂಟೆ ನಿಲ್ಸಿದ್ರೆ ಮಳೆಗೆ ಬೆಳೆಗೆ ಬಿಸಿಲಿಗೆ ಗಾಳಿಗೆ ಚಳಿಗೆ ನಾವು ನಿಲ್ಲಲ್ಲ ಅಲ್ಲ. ಅದಕ್ಕೆ ಮರಕ್ಕೆ ಅಭ್ಯಾಸ ಇರುತ್ತೆ. ಸರಿ, ಅಭ್ಯಾಸ ಇದೆ ಅಂತ ಮಾತ್ರ ಕಷ್ಟ ಇಲ್ಲ ಅಂತ ಅರ್ಥಲ್ಲ, ಅದು ಕಷ್ಟವನ್ನ ಸಹಿಸ್ಕೊಳ್ಳುದು ಅಂತ ಅರ್ಥ. ಹಾಗಾಗಿ ಮರ ಜನ್ಮ ಬರಲಿ ಪ್ರಾಣಿ ಜನ್ಮ ಬರಲಿ ಯಾವ ಜನ್ಮದಲ್ಲಾದ್ರೂ ಕೂಡ ಅವನಿಗೆ ಜನ್ಮಗಳು ಇದೆ ಅನ್ನೋದು ತಲೆಗೆ ಬಂದ್ರೆ ಆಗ ಆ ಮರವಾಗಿ ಹುಟ್ಟಿದಾಗ ತಾನು ಕೆಳಗಡೆ ನೆಲದಲ್ಲಿ ಹೂತು ಹಾಕಿದ್ದಂತಹ ಪ್ಲಾಸ್ಟಿಕ್ಗಳು ಅಥವಾ ಸುಟ್ಟು ಹಾಕಿದಂತಹ ಪ್ಲಾಸ್ಟಿಕ್ ಗಾಳಿಯಲ್ಲೋ ಮಣ್ಣಿನಲ್ಲೋ ನೀರಿನಲ್ಲೋ ಗಾಳಿಯಲ್ಲೋ ಎಲ್ಲೋ ಸೇರ್ಕೊಂಡು ಮತ್ತೆ ನಾನೇ ಇನ್ನೊಂದು, ಯಾಕಂದ್ರೆ ನಾನು ಜಡ ಆಗಂತೂ ಹೋಗುದ್ ಸಾಧ್ಯ ಇಲ್ಲ, ಮತ್ತೆ ಜೀವ ಇರುವಂತ ಯಾವುದು ಜೀವಿಯೇ ಆಗ್ಬೇಕು. ಆದ್ರೆ ಆ ಜೀವಿಯಾಗಿ ಹುಟ್ಟಿ ಬಂದಾಗ ನಾವು ಅಂತೇವೆ, ನಮ್ಮ ಹಿರಿಯರೆಲ್ಲ ಏನೆಲ್ಲ ವ್ಯವಸ್ಥೆ ಮಾಡಿದ್ರು, ನಮ್ಗೆ ಇಲ್ಲಿ ತನಕ ಒಂದು ಸರಿಯಾದ ಜ್ಞಾನವನ್ನೇ ಕೊಡ್ಲಿಲ್ಲ, ಸರಿಯಾದ ತಿಳುವಳಿಕೆಯನ್ನೇ ಕೊಡ್ಲಿಲ್ಲ, ಮುಚ್ಚಿಟ್ಟಿದ್ರು ಅಂತ ನಾವು ಬೈತಾ ಇದ್ದೇವೆ. ಆ ಮುಚ್ಚಿಟ್ಟವ್ರು ಯಾರು ಅಂದ್ರೆ ನಾವೇ. ನಮ್ಮ ನಮ್ಮ ಸ್ಥಿತಿಯಲ್ಲೇ ನಾವೇ, ನಮ್ಮ ಹಿಂದಿನವರಾಗಿ ಹುಟ್ಟಿದವರು ಈಗ ಆ ಮುಚ್ಚಿಟ್ಟ ಕಷ್ಟವನ್ನ ನಾವೇ ಅನುಭವಿಸ್ತಾ ಇದ್ದೇವೆ. ಮಂತ್ರಕ್ಕೆ ಅರ್ಥ ಹೇಳಲಿಲ್ಲ, ತಂತ್ರಕ್ಕೆ ಅಭಿಪ್ರಾಯ ಹೇಳಲಿಲ್ಲ, ಆಚರಣೆಗಳಿಗೆ ಸರಿಯಾದ ಅಭಿವ್ಯಕ್ತಿ ಕೊಡ್ಲಿಲ್ಲ. ನಾವು ಈಗ ಯೋಚನೆ ಮಾಡ್ತಾ ಇರ್ತೇವೆ ನಮಗದ ಆಚರಣೆ ಏನು ಅಂತಾನೆ ನಮ್ಮ ಹಿರಿಯರು ಹೇಳಲಿಲ್ಲ ಅಂತ. ಹಿರಿಯರು ಅಂದ್ರೆ ಬೇರೆ ಯಾರು ಅಲ್ಲ, ನಾವೇ ನಮ್ಮ ಮಕ್ಕಳಿಗೆ ಆಗ ಹೇಳಲಿಲ್ಲ, ಈಗ ಅದು ನಮ್ಮ ಕೈಯಿಂದ ತಪ್ಪಿ ಹೋಗಿ ನಮ್ಗೆ ಅವ್ರ ಹತ್ರ ಪ್ರಶ್ನೆ ಬರುತ್ತೆ, ಅವ್ರು ಯಾಕೆ ನಮ್ಗೆ ಹೇಳಲಿಲ್ಲ ಅಂತ. ಅವ್ರು ಹೇಳಲಿಲ್ಲ ಅಲ್ಲ, ನಾವೇ ಹೇಳ್ಕೊಳ್ಳಿಲ್ಲ. ನಾವೇ ಅದೆಲ್ಲ ಯಾಕೆ ಸುಮ್ಮನೆ, ಅವ್ರೀಗ ದುಡಿಲಿ, ಅವ್ರೀಗ ಚೆನ್ನಾಗಿ ತಮ್ಮ ಸಂಪಾದನೆ ಮಾಡ್ಲಿ ಅಂತ ನಮ್ಮ ಹಿರಿಯರಾಗಿ ನಾವೇ ನಮ್ಮ ಮಕ್ಕಳನ್ನ ಬಿಟ್ವಿ. ಈಗ ಮೊಮ್ಮಕ್ಕಳು ಮರಿ ಮಕ್ಕಳು ಅದರ ಮರಿ ಮಕ್ಕಳು ಇನ್ಯಾರೋ ಆಗಿ ನಾವೇ ಹುಟ್ಟಿ, ಯಾಕೆಂದ್ರೆ ನಮ್ಗೆ ಸಿಕ್ತಿಲ್ಲ ಅಂದ್ರೆ ಅದು ನಾವು ಮಾಡಿದ್ದೇ ಸಿಕ್ತಿಲ್ಲ, ಬೇರೆಯವರು ಮಾಡಿದ್ರಿಂದ ಸಿಗದೆ ಇರುವುದಲ್ಲ, ಬೇರೆಯವರು ನಮಗೆ ಜ್ಞಾನವನ್ನ ಕೊಡದೆ ತಪ್ಪಿಸಿದ್ರಿಂದಾಗಿ ಆಗುವ ಅವ್ಯವಸ್ಥೆ ಅಲ್ಲ. ನಮಗೆ ಏನ್ ಅದಕ್ಕೆ ಪುನರ್ಜನ್ಮದ ಬಗ್ಗೆ ನಮ್ಗೆ ಎಚ್ಚರ ಇದ್ರೆ ನಾವೇನಾದ್ರೂ ನಮ್ಗೆ ಗೊತ್ತಿರುವುದನ್ನ ಹೇಳದೆ ಹೋದಾಗ ನಮ್ಗೆ ಅನ್ಸುತ್ತೆ ನೆಕ್ಸ್ಟ್, ನಾವೀಗ ಈ ತಿಳಿದದ್ದನ್ನ ಇನ್ನೊಬ್ರಿಗೆ ಹೇಳಲಿಲ್ಲ ಅಂದ್ರೆ ನಮ್ಗೆ ಬೇಕು ಅಂದಾಗ ಇನ್ನೊಬ್ರು ಹೇಳಲ್ಲ. ಇದು ಒಂದು ಗೊತ್ತಾಯ್ತು ಅಂದ್ರೆ ನಮ್ಗೆ ನಮ್ಮ ಹಿರಿಯರ ಬಗ್ಗೆ ಕೋಪನೇ ಬರಲ್ಲ.
ಅಥವಾ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂದಾಗ ಅವ್ರ ಬಗ್ಗೆ ಅಭಿಮಾನ ಬರುತ್ತೆ ಹೊರತು ಅವರೊಬ್ಬರೇ ಸರ್ವಸಮರ್ಥರು ಅಂತಾನು ಅತಿಯಾದ ವ್ಯಾಮೋಹವು ಹುಟ್ಟಲ್ಲ. ನಾವು ನಮ್ಮ ಕರ್ತವ್ಯ ಮಾಡ್ಲಿಲ್ಲ. ಅದ್ ನಾನು ಹೇಳ್ತಾ ಇರೋದು ಪುಸ್ತಕ ಬರಿಬೇಕು, ವ್ಯಾಖ್ಯಾನ ಕೊಡಬೇಕು, ಸ್ಟೇಜ್ ಅಲ್ಲಿ ಹೇಳ್ಬೇಕು, ಯಾವುದೋ ಒಂದು ಪಾಡ್ಕಾಸ್ಟ್ ಅಲ್ಲಿ ಮಾಡಿಯೇ ಹೇಳ್ಬೇಕು ಇಲ್ಲ. ನಮ್ಮ ಸುತ್ತಮುತ್ತ ಯಾರ ಹತ್ರ ಮಾತಾಡುವಾಗ ಬೇಡವಾದ ಸಂಗತಿ ಆದಷ್ಟು ಬರೀ ನಾವು ಮಾತಾಡೋದು ನಮ್ಮ ದೇಹದ ಬಗ್ಗೆ ಅಥವಾ ನಮ್ಮ ಅಲಂಕಾರಗಳ ಬಗ್ಗೆ ಅಥವಾ ವಸ್ತು ಪದಾರ್ಥಗಳ ಬಗ್ಗೆ, ಅದರ ಕ್ವಾಲಿಟಿಯ ಬಗ್ಗೆ, ಪಕ್ಕದವರು ಹೇಗಿದ್ದಾರೆ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಈ ಮಾತುಗಳನ್ನ ಬಿಟ್ಟು ನಮ್ಮ ಸುತ್ತ ನಡೀತಾ ಇರುವ ಸತ್ಯಗಳ ಬಗ್ಗೆ ಅದ್ರಲ್ಲಿ ಏನಿದೆ, ಯಾಕದ ನಮ್ಮ ಸುತ್ತ ಹೀಗಿದೆ, ಅದು ಸರಿ ಇಲ್ಲ ಅಂದ್ರೆ ನಾವೇ ಹಿಂದೆ ಹಾಳು ಮಾಡಿರುದು ಹೊರತು ಇನ್ಯಾರೋ ಹಾಳು ಮಾಡಿದ್ದಲ್ಲ ಅಂತ ಪ್ರತಿಯೊಬ್ಬರಿಗೂ ತಮ್ಮ ಪುನರ್ಜನ್ಮದ ಬಗ್ಗೆ ಎಚ್ಚರ ಇದ್ರೆ ಅವಾಗ ಬೈಯುವುದೇ ಕಮ್ಮಿ ಆಗುತ್ತೆ. ನಾವು ಬೈತಾ ಇದ್ದೇವೆ ಅಂದ್ರೆ ನಮ್ಗೆ ನಮ್ಮ ಬಗ್ಗೆ ಪ್ರಜ್ಞೆ ಇಲ್ಲ ಅಂತ ಅರ್ಥ, ನಮ್ಮ ಪೂರ್ವ ಜನ್ಮದ ಬಗ್ಗೆ ನಮ್ಗೆ ಎಚ್ಚರ ಇಲ್ಲ ಅಂತ ಅರ್ಥ. ನಾವೇ ಬ್ರಿಟಿಷರಾಗಿ ಬಂದು ನಾವೇ ನಮ್ಮ ಮಕ್ಕಳಿಗೆ ಆಗ ಬ್ರಿಟಿಷರು ಅಂದ್ರೆ ಅಲ್ಲಿಂದ ಹುಟ್ಟಿಯೇ ಬರಬೇಕು ಅಂತೇಳಿ ಇಲ್ಲೇ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಿ ನಮ್ಮ ದೇಶದ ಮೇಲೇನೆ ನಾವು ಒಂದಿಷ್ಟು ಸಂಪಾದನೆ ಆಗುತ್ತೆ, ಅವ್ರ ಹತ್ರ ಇದ್ರೇನು ಇವ್ರ ಹತ್ರ ಇದ್ರೇನು ನಮ್ಗೇನ್ ಲಾಭ ಆಗುತ್ತೆ, ಯಾಕಂದ್ರೆ ಅವರು ತುಂಬಾ ಬಿಳಿ ಬಿಳಿಯಾಗಿ ಚೆನ್ನಾಗಿದ್ದಾರೆ, ಅವ್ರು ಏನ್ ಹೇಳಿದ್ರು ಸತ್ಯ ಆಗಿರುತ್ತೆ, ನಮ್ಮ ಋಷಿಗಳು ಮುನಿಗಳು ಪುರಾಣದ ಕರ್ತರು ಅವರಿಗೆಲ್ಲ ಏನು ಬುದ್ಧಿ ಇಲ್ಲ ಅಂತ ನಾವಾಗ ತಪ್ಪಿಸಿದ್ದು ಇವತ್ತು ನಮಗೆ ಪುರಾಣದಲ್ಲಿ ಏನೋ ಇದೆ ಆದ್ರೆ ತಿಳಿಬೇಕು ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ನಾವೇ ಆಗ ತಪ್ಪಿಸಿದವರು. ಅದು ನಮಗೆ ಕೈ ತಪ್ಪುತ್ತೆ, ನಮ್ಗೆ ಅದು ಬೇಕು ಅಂತ ಇದ್ರೂ ಕೂಡ ನಮ್ ಕೈಗೆ ಸಿಗದ ಹಾಗಾಗುತ್ತೆ. ಹೀಗೆ ಈ ಪುನರ್ಜನ್ಮದ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡಿದ್ರು ಮನಸ್ಸಿಗೆ ಅಷ್ಟು ವಿಷಯಗಳನ್ನ ತೆರ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದಾಗಿ ಆ ಪರಮಾತ್ಮನನ್ನ ಸಂಪಾದನೆ ಮಾಡಬೇಕು ಅನ್ನೋದು ಕೇವಲ ಒಂದು ಜನ್ಮದ ಪ್ರಯತ್ನ ಅಲ್ಲ ಅಂತ ಬಹುನಾಂ ಜನ್ಮನಾಮಂತೆ ಜ್ಞಾನವಾನಾಂ ಪ್ರಪದ್ಯತೆ ಅಂತ ಅಂದ್ರೆ ತನಗೆ ತಾನೇ ಹೇಳಿಕೊಳ್ಳುವುದು ಅನ್ನೋದು ಸ್ವಾಧ್ಯಾಯವೂ ಕೂಡ ಪ್ರಕೃತಿಯಲ್ಲಿ ಪುನರ್ಜನ್ಮದ ವ್ಯವಸ್ಥೆಯಲ್ಲಿ ಅದು ಒಪ್ಪಿ ಒಪ್ಪಿ ಹೋಗ್ತಾ ಇರುತ್ತೆ, ತನಗೆ ಮತ್ತೆ ಸಿಗ್ತಾ ಇರುತ್ತೆ. ಅದು ಇನ್ನೊಬ್ರೇ ಮಾಡ್ಬೇಕಾಗಿಲ್ಲ, ನಾವ್ ಮಾಡಿದ್ದೇ ನಮ್ಗೆ ಸಿಗುದು ಅಂದ್ಮೇಲೆ ನಾವೇ ಹಿಂದೆ ಅವ್ಯವಸ್ಥೆ ಮಾಡಿರ್ತೇವೆ, ನಾವೇ ಹಿಂದೆ ನೆಲ ಹಾಳು ಮಾಡಿರ್ತೇವೆ, ಮಣ್ಣು ಹಾಳು ಮಾಡಿರ್ತೇವೆ, ಭೂಮಿ ಹಾಳು ಅದು ಗಾಳಿ ಹಾಳು ಮಾಡಿರ್ತೇವೆ, ನೀರು ಹಾಳು ಮಾಡಿರ್ತೇವೆ. ಗಾಳಿ ಜೊತೆಗೆ ಇನ್ನೇನೇನ್ ಪದಾರ್ಥಗಳು ವಸ್ತುಗಳು ಒಂದು ಜ್ಞಾನದ ಪರಂಪರೆ ಎಲ್ಲವನ್ನು ನಾಶ ಮಾಡಿದವರು ನಾವೇ. ಗೋವಿಂದಾಚಾರ್ಯ ಯಾವಾಗ್ಲೂ ಒಂದು ಕತೆ ಹೇಳ್ತಿದ್ರಿ, ಒಬ್ಬ ಬುದ್ಧನ ಪ್ರತಿಮೆಯನ್ನ ಕತ್ತರಿಸಿ ತೆಗಿತಾ ಇದ್ದಂತೆ. ನಾವು ಆ ಕತೆ ಕೇಳುವಾಗ ಆಹಾ ಅಂತ ಆಸಕ್ತಿ ವ್ಯಕ್ತಪಡಿಸಿ, ಅದು ನಮ್ದೇ ಕತೆ ಏನ್ ಗೊತ್ತಿಲ್ಲ ನಮ್ಗೆ. ಬುದ್ಧನ ಪ್ರತಿಮೆಯನ್ನ ಬೀಳಿಸ್ತಾ ಇದ್ನಂತೆ. ಆಗ ಯಾರೋ ಒಬ್ಬ ಯೋಗಿ ನಕ್ಕ ಅಂತೆ, ಅಯ್ಯೋ ಪುಣ್ಯಾತ್ಮ, ಇವನೇ ಹಿಂದೆ ಆ ಬುದ್ಧನ ಪ್ರತಿಮೆಯನ್ನು ಕಷ್ಟಪಟ್ಟು ಅವನಿಗೆ ಶಿಕ್ಷೆ ಕೊಡ್ತಾ ಇದ್ರು ಕೂಡ ಆ ಶಿಕ್ಷೆಯನ್ನ ಸಹಿಸಿಕೊಂಡು ಇಲ್ಲ ನನ್ನ ಕೆಲಸ ನಾನು ಮಾಡ್ಲೇಬೇಕು ಅಂತ ಆ ಬುದ್ಧನ ಪ್ರತಿಮೆಯನ್ನು ಕೆತ್ತಿದ್ದ. ಈಗ ಅವನೇ ಅದರ ಮೇಲೆ ರೋಷಾವೇಶದಿಂದ ಅದನ್ನು ಕತ್ತರಿಸ್ತಾ ಇದ್ದಾನೆ. ಅಂದ್ರೆ ಆಗಲೂ ಆಗ್ರಹ ಇತ್ತು, ಅದನ್ನು ಕಟ್ಟುವಾಗ ಕಟ್ಟಿದ್ದು ಇದು ಭಗವಂತನ ಪ್ರತಿಮೆ ಉಳಿಬೇಕು ಅಂತಲ್ಲ, ಆಗ್ರಹ ನನ್ನ ಧರ್ಮವನ್ನೇ ಎಲ್ಲರೂ ಒಪ್ಪಬೇಕು ಅಂತ. ಯಾಕಂದ್ರೆ ಅದು ಆಗ ಆ ಕಾಲದಲ್ಲಿದ್ದ ಅತ್ಯಂತ ಹಿಂಸೆಯ ವ್ಯವಸ್ಥೆ. ನಾವು ಹೇಳಿದ್ದನ್ನು ಒಪ್ಪದೇ ಇದ್ರೆ ನಿಮ್ ತಲೆ ಹೋಗುತ್ತೆ ಅಂತ. ಆದ್ರೆ ಆ ಕಥೆಗಳು ಇವತ್ತು ನಮ್ಗೆ ಗೊತ್ತಿಲ್ಲ, ಅದರಿಂದಾಗಿ ಆ ಹಿಂಸೆಯ ಹಿಂದೆ ಇದ್ದ ಮಹಾ ಹಿಂಸೆಯ ವ್ಯವಸ್ಥೆಯನ್ನ ನಾವು ಇವತ್ತು ಮರ್ತು ಬಿಟ್ಟಿದ್ದೇವೆ. ಆದ್ರಿಂದಾಗಿ ನಮ್ಗೆ ಇತಿಹಾಸವನ್ನು ಮರೆಯುವುದ್ರಲ್ಲಿ ನಾವು ತುಂಬಾ ಹುಷಾರಲ್ವಾ, ತುಂಬಾ ಬುದ್ಧಿವಂತರು. ನಮಗೆ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ, ನಮ್ಮ ಬಗ್ಗೆನೇ ನಮ್ಗೆ ಗೊತ್ತಿಲ್ಲ, ಇನ್ನೊಬ್ರ ಬಗ್ಗೆ ಏನ್ ತಿಳ್ಕೊಳ್ಳೋದು. ಈ ಅಂಶವನ್ನ ಗಮನಿಸಿದಾಗ ಇದು ಹಾಳು ಮಾಡ್ತಾ ಇದ್ದೇವೆ ಅಥವಾ ಸರಿ ಮಾಡ್ತಾ ಇದ್ದೇವೆ ಅಥವಾ ಇನ್ನೇನೋ ಮಾಡ್ತಾ ಇದ್ದೇವೆ ಅಂದ್ರೆ ಅದು ನಮ್ದೇ ಹಿಂದೆ ಯಾವುದೋ ಒಂದು ಬಾಕಿ ಇದ್ದ ಕೆಲಸ ಮಾಡ್ತಾ ಇದ್ದೇವೆ, ಅಥವಾ ನಾವು ಮಾಡಿದ ಕೆಲಸವನ್ನೇ ಅದಕ್ಕೆ ಪ್ರತಿಯಾಗಿ ಈಗ ಅದರ ವಿರುದ್ಧವಾದ ಕ್ರಿಯೆಯನ್ನು ಅನುಭವಿಸ್ತಾ ಇದ್ದೇವೆ ಅಂತ ಅರ್ಥ. ಸರಿ, ಭಗವಂತನನ್ನು ಹೋಗಿ ಸೇರಿದ್ದಾಯ್ತು. ಮತ್ತೆ ಇದೇ ತರ ಪುಣ್ಯ ಕ್ಷೀಣವಾಗುವಾಗ ವಾಪಸು ಇದೇ ಸಂಸಾರದ ತೊಟ್ಟಿಯಲ್ಲಿ ಬೀಳುವುದಾದ್ರೆ ಪುನರ್ಜನ್ಮನ ವಿದ್ಯತೆ ಅನ್ನೋದು ಹೇಗಾಯ್ತು ಅರ್ಥ ಆಗ್ಲಿಲ್ಲ. ಈ ಕಡೆ ಒಂದ್ ಕಡೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ನಾಪ್ನುವಂತಿ ಅಂತ ಹೇಳ್ತಾ ಇದ್ದೀರಿ, ಇನ್ನೊಂದ್ ಕಡೆಯಿಂದ ಹೋಗಿ ಸೇರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀರಿ. ಒಂದ್ ಕಡೆ ಸೇರುವುದು, ಇನ್ನೊಂದ್ ಕಡೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಹೇಳುವುದು, ಇದು ಸ್ವಲ್ಪ ಅರ್ಥ ಆಗ್ಲಿಲ್ಲ ಅನ್ನುವ ಪ್ರಸಂಗ ಬಂದಾಗ ಕೃಷ್ಣ ಮತ್ತೆ ಸ್ಪಷ್ಟಪಡಿಸಿದ, ಆ ಬ್ರಹ್ಮಭುವನಾಲ್ಲೋಕ ಪುನರಾವರ್ತಿನೋರ್ಜುನ. ಅಂದ್ರೆ ಉದ್ದೇಶ ಇಲ್ಲಿ ಸುಧಾ ಅವರ ಪ್ರಶ್ನೆ, ಆ ಅವಕಾಶಗಳನ್ನ ನಾವು ಈಗ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ
ಅದನ್ನ ನಾವು ಕಳ್ಕೊಳ್ತೀವ ಅಂತ. ಹೌದು, ಹಾಗಾಗುತ್ತೆ. ಆ ಬೇಕು ಅಂದ್ರೆ ಸುಲಭದಲ್ಲಿ ಸಿಕ್ಕಿದ ಅವಕಾಶವನ್ನು ನಾವೇ ಅದು ಮೈ ಮೇಲೆ ಬಿದ್ದಾಗ್ಲೂ ಕೈ ಚೆಲ್ಲಿ ಎಸಿತೇವೆ ಅಂದ್ರೆ ಅದರ ಬೆನ್ನ ಹಿಂದೆ ಬಿದ್ರೂ ಅದು ಸಿಗದಂತಹ ಒಂದು ಸ್ಥಿತಿ ಬಂದೇ ಬರುತ್ತೆ. ಯಾಕೆಂದ್ರೆ ಈಗ ನಾವು ಚೆಲ್ಲಿದ್ದು ಅದು ಪ್ರತಿಕ್ರಿಯೆ ಕೊಡ್ಲೇಬೇಕಲ್ವಾ, ಪ್ರತಿಕ್ರಿಯೆ ಕೊಟ್ಟೆ ಕೊಡುತ್ತೆ. ಆಗ ನಮ್ಗೆ ಅನ್ಸುತ್ತೆ, ನಮ್ಗೆ ಯಾಕೆ ಇಷ್ಟು ಅವಕಾಶ ಸಿಗಲ್ಲ, ನಮ್ಗೆ ಯಾಕೆ ಎಲ್ರು ತಡೀತಾರೆ, ನಮ್ಗೆ ಯಾಕೆ ಈ ಅವ್ಯವಸ್ಥೆ ಆಗುತ್ತೆ. ನಾವೇ ಹಿಂದೆ ಅದ ನಮ್ಮ ಬೆನ್ನ ಹಿಂದೆ ಬಂದಾಗ ನಾವು ಅದಕ್ಕೆ ಬೆನ್ನು ಕೊಟ್ಟು ಹೋಗಿದ್ವಿ, ಅದರ ಬೆನ್ನು ಈಗ ನಾವು ನೋಡ್ಲೇಬೇಕು. ನಾವು ಯಾವಾಗ ಬೆನ್ನು ಹಾಕ್ತಿವೋ ಒಂದ್ ದಿವಸ ಅದರ ಬೆನ್ನು ಹಿಡಿಯುವ ದುಸ್ಥಿತಿ ಬಂದೇ ಬರುತ್ತೆ. ಇದು ಎಲ್ಲಾ ವಿಷಯಕ್ಕೂ, ಅದು ಜ್ಞಾನಕ್ಕಿರ್ಬೋದು, ದುಡ್ಡಿಗಿರ್ಬೋದು. ದುಡ್ಡು ಹಾಗೇನೆ, ವೈರಾಗ್ಯ ಅಂತ ಹೇಳಿ ಅದನ್ನ ಯದ್ವಾ ತದ್ವಾ ನಿರ್ಲಕ್ಷ್ಯ ಮಾಡುದು, ಕಸತ್ತರ ನೋಡುದು, ಅವ್ಯವಸ್ಥೆ ಮಾಡಿದ್ರೆ ಇನ್ನೊಂದ್ ಸರ್ತಿ ಅದೇ. ನಮಗೆ ಚಿಕ್ಕಂದಿನಲ್ಲಿ ಯಾವಾಗ್ಲೂ ಹೇಳ್ತಿದ್ರು, ಒಂದು ತುತ್ತು ಅನ್ನವನ್ನು ನಾವು ಎಸ್ದ್ರೆ ಇವತ್ತು ನೀನ್ ಅದನ್ನ ಅಂದ್ರೆ ನಾವು ತುಂಬಾ ಅದೊಂಥರ ತಾತ್ಸಾರ ಮಾಡಿ ಏನಾದ್ರೂ ಕೆಲವೊಂದ್ ಸರ್ತಿ ಬೇಡ ಅಂತ ಅದ್ರ ಮೇಲೆ ಸಿಟ್ಟು ತೋರಿಸಿ ತಟ್ಟೆ ಎಸ್ತು ಏನೋ ಮಾಡುವ ಸ್ಥಿತಿ ಬಂದಾಗ ಇದೇ ಅನ್ನಕ್ಕೆ ಒಂದ್ ದಿವಸ ಪರದಾಡುವ ಸ್ಥಿತಿ ಬರುತ್ತೆ, ಮಾಡ್ಬೇಡ ಹಾಗೆ ಅಂತ ಎಚ್ಚರಿಸ್ತದೆ. ಎಲ್ಲ ಮನೆಗಳಲ್ಲೂ ಈ ಮಾತು ಬಂದೇ ಬರುತ್ತೆ. ಅಂದ್ರೆ ಅದು ಹೌದು ಕೂಡ. ಅದರ ಬಗ್ಗೆನೇ ಒಂದು ಕಥೆಯೂ ಬರುತ್ತೆ. ಒಂದ್ ಜನ್ಮದಲ್ಲಿ ಅನ್ನವನ್ನು ಅವನು ಸಿಕ್ಕಾಪಟ್ಟೆ ತಿರಸ್ಕಾರ ಮಾಡಿದ್ದಕ್ಕೆ ಮತ್ತೆ ಅವನು ಬೀದಿ ಬೀದಿಗಳಲ್ಲಿ ಅಲೆದು ಆ ಅನ್ನಕ್ಕಾಗಿ ಪರಿತಪಿಸ್ತಾನೆ, ತಿನ್ನುವ ಪದಾರ್ಥಗಳಿಗಾಗಿ ಒದ್ದಾಡ್ತಾನೆ. ಆಮೇಲೆ ಇನ್ನೊಬ್ರಿಗೆ ಕೊಡದೆ ತಿನ್ನುವುದು, ಆ ಕೊಡದೆ ತಿಂದ ಪರಿಣಾಮವಾಗಿ ತನ್ನ ಮೈಯನ್ನೇ ತಾನು ಕಿತ್ತು ತಿನ್ನುವಂತಹ ದುಸ್ಥಿತಿ ಶ್ವೇತ ಅನ್ನುವ ರಾಜನಿಗೆ ಬರುವ ಕಥೆ ಇದೆ. ಹೀಗೆ ನೂರಾರು ಅಂಶಗಳು. ಇದೆಲ್ಲ ನಮ್ಮನ್ನ ಎಚ್ಚರಿಸ್ಲಿಕ್ಕೋಸ್ಕರನೇ ಪುರಾಣದ ಕಥೆ ಇರುವುದು. ಕೇವಲ ಅದು ಆಗ ನಡೆಯಿತು ಮಾತ್ರ ಅಲ್ಲ, ಇದು ಮತ್ತೆ ನಡೆಯುವ ಸಾಧ್ಯತೆ ಇದೆ, ಇದನ್ನು ತಪ್ಪಿಸಿಕೊಳ್ಳಿ ಅಂತ ಹೇಳಲಿಕ್ಕೋಸ್ಕರ ಅಂತಹ ಮಾತುಗಳು ಬರುವುದು. ಕೃಷ್ಣ ಹೇಳಿದ, ಯೋಚನೆ ಮಾಡಬೇಡ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಮಹಾ ಮೇರು ಅಂತ ಒಂದು ಈ ಭೂಗೋಳದ ವರ್ಣನೆ ಮಾಡುವಾಗ ಮೇರು ಪರ್ವತದ ಪರಿಚಯವನ್ನು ಮಾಡಿಕೊಡ್ತಾರೆ. ಅಲ್ಲಿ ಅದರ ತುದಿಯಲ್ಲಿ ಚತುರ್ಮುಖನ ವಾಸಸ್ಥಾನ, ಅದರ ಆಚೆಗೆ ಮತ್ತೆ ಭಗವಂತನ ಮನೆ. ಮಹಾಮೇರುವಿನಲ್ಲಿ ಕೂತು ತನ್ನ ಕಾರ್ಯಭಾರಗಳನ್ನು ನಡೆಸುವ ಚತುರ್ಮುಖನ ಲೋಕಕ್ಕೆ ಅದು ಒಂದು ಲೋಕ. ಅಲ್ಲಿ ತನಕ ಹೋಗ್ಲಿಕ್ಕೆ ಈಗ ಪುಣ್ಯದ ಬಲದಿಂದ ಅವಕಾಶ ಇದೆ. ಚತುರ್ಮುಖನ ಲೋಕದ ತನಕ, ಆ ಬ್ರಹ್ಮಭುವನಾಥ್, ಅಲ್ಲಿಯ ತನಕ ಅಂತ ಅರ್ಥ. ಅದು ಸೇರಿ ಅಲ್ಲ, ಅದು ಬಿಟ್ಟು ಅಂತ, ಅಲ್ಲಿಯ ತನಕ ಅದನ್ನು ಬಿಟ್ಟು ಅದರ ಕೆಳಗಿನ, ಯಾಕದು ಹಾಗೆ ಬ್ರಹ್ಮಭುವನಾಥ್ ಅಂತ ಇರುವುದ್ರಿಂದ ಅದನ್ನು ಸೇರಿ ಅಂತ ಹೇಳ್ಬೋದಲ್ವಾ. ಅಂದ್ರೆ ಎರಡು ತರದ ವಿವರಣೆ ಇದೆ. ಕೆಲವೊಂದ್ ಸರ್ತಿ ಅದು ಸೇರಿಯೂ ಹೌದು, ಕೆಲವೊಂದ್ ಸರ್ತಿ ಅದು ಬಿಟ್ಟು ಹೌದು. ಸೇರಿ ಹೌದು ಬಿಟ್ಟು ಹೌದು ಅಂತ ನಿರ್ಧಾರ ಹೇಗ್ ಮಾಡುದು ಅಂದ್ರೆ, ಬೇರೆ ಕಡೆ ಪುರಾಣಗಳಲ್ಲಿ ಚತುರ್ಮುಖನ ಲೋಕ ಅಂತ ಅನ್ನುವಂಥದ್ದಕ್ಕೆ ಮರಳಿ ಅದು ವಾಪಸ್ ಬರ್ಲಿಕ್ಕಿಲ್ಲ ಅನ್ನೋ ಮಾತು ಬೇರೆ ಕಡೆ ಬಂದಿದೆ. ಆ ಮೇರು ಬ್ರಹ್ಮ ಸದನಾತ್ ಆಜಾನನ್ನ ಜನಿರ್ಭುವಿ ತಥಾಪ್ಯಭಾವ ಸರ್ವತ್ರ ಪ್ರಾಪ್ಯೈವ ವಸುದೇವಜಂ. ವಸುದೇವಜಂ ಪ್ರಾಪ್ಯ ಬ್ರಹ್ಮಸದನಾತ್ ನ ಜನಿಹಿ ಭುವಿ. ಬ್ರಹ್ಮಸದನಕ್ಕೆ ಬಂದ ಮೇಲೆ ಮತ್ತೆ ಭುವಿ ಜನನಂ ನಾಸ್ತಿ, ಭೂಮಿಯಲ್ಲಿ ಜನನ ಇಲ್ಲ ಅನ್ನುವ ಮಾತು ಬಂದಿದೆ. ತಚ್ಚೋಕ್ತಂ ನಾರಾಯಣ ಗೋಪಾಲ ಕಲ್ಪೆ. ಏನೊಂದು ವಿಚಿತ್ರವಾದ ಗ್ರಂಥದ ಹೆಸರು, ನಾರಾಯಣ ಗೋಪಾಲ ಕಲ್ಪ ಅನ್ನುವ ಒಂದು ಗ್ರಂಥದಲ್ಲಿ ಚತುರ್ಮುಖನ ಮನೆಯ ತನಕ ಹೋದ್ರೆ ಆ ಮನೆಯಲ್ಲಿ ರಿಸರ್ವೇಶನ್, ಮತ್ತೆ ಅದು ಮೋಕ್ಷಕ್ಕೆ ಸಿದ್ಧ. ಅಲ್ಲಿಗೆ ಹೋಗಿ ವಾಪಸ್ ಬರ್ಬೋದು, ಅವನು ಇಷ್ಟಪಟ್ಟು ಬರ್ಬೋದಷ್ಟೇ ಹೊರತು ಅವನನ್ನು ಇಲ್ಲಿ ಪುಣ್ಯ ಮುಗೀತು ಅಂತ ವಾಪಸ್ ಬರುವಾಗ, ಯಾಕೆಂದ್ರೆ ಅದು ಅನಿಷ್ಟ ಪುಣ್ಯದ ಫಲ ಇದ್ದಾಗ ಮಾತ್ರ ಭೂಮಿಗೆ ವಾಪಸ್ ಬರುದು. ಅದು ಇಷ್ಟ ಪುಣ್ಯವಾದಾಗ ಚತುರ್ಮುಖನ ಲೋಕದಲ್ಲಿ ವಾಸ ಇದೆ. ಆದ್ರಿಂದಾಗಿ ಆ ಅಂಶವನ್ನ ಇಲ್ಲಿ ನೆನಪು ಮಾಡ್ತಾ ಇದ್ದಾರೆ. ಪುನರಾವರ್ತಿನ, ಉಳಿದ ಎಲ್ಲ ಲೋಕಗಳು ಕೂಡ, ರುದ್ರನ ಲೋಕ ಇರ್ಬೋದು, ಪಾರ್ವತಿ ಇರ್ಬೋದು, ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಈ ಎಲ್ಲರ ಲೋಕ ಪುನರಾವರ್ತಿನ. ಆದ್ರೆ ಮಾಮುಪೇತ್ಯ ಪುನರ್ಜನ್ಮನ ವಿದ್ಯತೆ, ನನ್ನನ್ನ ಹೊಂದಿದವನಿಗೆ ಮತ್ತೆ ಹುಟ್ಟು ಇಲ್ಲ. ಇದು ಇಷ್ಟು ಈಗ ಈ ಪದ್ಯದಲ್ಲಿ. ಇನ್ನೊಂಚೂರು ವಿವರ ಇದೆ, ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.